ನಮಸ್ತೆ ಫ್ರೆಂಡ್ಸ್, ಬನ್ನಿ ಕುಸ್ಕ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದು ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ, ಮಧ್ಯಾಹ್ನ ಊಟಕ್ಕೆ ಕೂಡ ಆಗುತ್ತೆ. ನೀವು ಯಾವ ರೀತಿ ಆದರೂ ಮಾಡ್ಕೋಬೋದು. ತುಂಬ ಈಜಿ ಮತ್ತು ಬೇಗ ಕೂಡ ಆಗುತ್ತೆ. ಬನ್ನಿ, ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಇವಾಗ ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಬಿಸಿ ಇಟ್ಟಿದ್ದೀವಿ. ನೋಡ್ಬೋದು, ಕುಕ್ಕರ್ಗೆ ಕಾದ ನಂತರ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀವಿ. ಎಣ್ಣೆ ಬಿಸಿಯಾದ ನಂತರ ಇಲ್ಲಿ ಮಸಾಲ ಪದಾರ್ಥಗಳು ಹಾಕ್ಕೊಂಡಿದ್ದೀವಿ. ನಾವು ಮಸಾಲ ಪದಾರ್ಥ ಹಾಕಿದ ಮೇಲೆ ಒಂದು ಈರುಳ್ಳಿನ ಈ ರೀತಿ ತೆಳ್ಳಗೆ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಮಸಾಲದಲ್ಲೇ ಹಾಕೊಂಬಿಡಿ. ಸ್ಟಾರ್ಟಿಂಗು ಮಸಾಲ ಫ್ರೈ ಆಗ್ತೈತಲ್ಲ, ಅದ್ರ ಜೊತೆನೇ ಈರುಳ್ಳಿ ಕೂಡ ಫ್ರೈ ಆಗ್ತೈತಿ. ಇವಾಗ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ. ನಾವು ಸಣ್ಣ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಂಡಿದ್ದೀವಿ. ಈರುಳ್ಳಿ ಅಷ್ಟೇ ಹಾಕ್ಕೊಂಡಿರೋದು. ರೈಸ್ ಮಾಡುವಾಗ ಮತ್ತೆ ಹಾಕ್ಕೊತೀವಿ. ಈಗ ನೋಡಿ, ಅರ್ಧ ಕಟ್ಟು ಪುದೀನ ಕೂಡ ಹಾಕ್ಕೊಂಡಿದ್ದೀವಿ. ಪುದೀನ ಹಾಕಿದ್ಮೇಲೆ ಅಷ್ಟೇ ಈ ರೀತಿ ನೋಡ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪುದೀನ ಹಾಕಿರೋಂಥ ಪುದೀನ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇಷ್ಟು ಫ್ರೈ ಆದ ನಂತರ ನಾವಿಲ್ಲಿ ಟೊಮೊಟೊ ಒಂದೆರಡು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಟೊಮೊಟೊ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಟೊಮೊಟೊ ಚೆನ್ನಾಗಿ ಬೆಂದಿದೆ. ಇವಾಗ ಮತ್ತೊಂದು ಟೈಮ್ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಎಣ್ಣೆಲೆ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಈರುಳ್ಳಿ ಜೊತೆಲೇ. ನೋಡ್ಬೋದು, ಇಲ್ಲಿ ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ. ಇಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ನಾವು ಒಂದು ಸ್ಪೂನಷ್ಟು. ಖಾರದ ಪುಡಿ ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಪುಡಿ, ಖಾರದ ಪುಡಿ ಹಾಕಿದ ಮೇಲೆ ಇವಾಗ ಈ ಟೈಮಲ್ಲಿ ನಾವು ಗರಂ ಮಸಾಲ ಕೂಡ ಹಾಕ್ಕೊತಾ ಇದ್ದೀವಿ. ಗರಂ ಮಸಾಲ ಮತ್ತು ಮಸಾಲ ಪದಾರ್ಥಗಳು ಹಾಕಿದರೆ ಕುಸ್ಕ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಗರಂ ಮಸಾಲ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮೊಸರು ಹಾಕ್ಕೊತಾ ಇದ್ದೀವಿ. ಮೊಸರು ಒಂದು 2ರಿಂದ 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ನಾವು ಕಮ್ಮಿ ಅಕ್ಕಿಯಿಂದ ಮಾಡ್ತಾ ಇರೋದು, ಒಂದೇ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿರೋದು. ಅದಕ್ಕೋಸ್ಕರ ನಾವು ನಿಮಗೆ ಕಮ್ಮಿ ಪದಾರ್ಥ ತೋರಿಸಿದ್ದೀವಿ. ನಿಮಗೇನಾದ್ರು ಜಾಸ್ತಿ ಮಾಡಬೇಕು ಅನಿಸಿದರೆ ನೀವು ಇದಕ್ಕಿಂತ ಡಬಲ್ ಹಾಕ್ಕೋಬೇಕು. 1-2 ಗ್ಲಾಸ್ ಅಕ್ಕಿದು ನೀವು ಕುಸ್ಕ ಮಾಡ್ತೀರಂತಂದರೆ ನಾವೇನು ತೋರಿಸಿವಲ್ಲ ಇದಕ್ಕೂ ಡಬಲ್ ಹಾಕ್ಕೋಬೇಕು. ಮಸಾಲ ಪದಾರ್ಥ ಆಗಿರ್ಬೋದು, ಟೊಮೊಟೊ ಎಲ್ಲಾದ್ರೂ ಜಾಸ್ತಿ ಹಾಕಿಬೇಕು. ಪುದೀನ ಸೊಪ್ಪು ಎಲ್ಲ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಬಿಟ್ಟು ನೀರು ಹಾಕ್ಕೊತಿದ್ದೀವಿ. ನೀವು ಒಗ್ಗರಣೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಂಗಿದ್ರೆ ಹಾಕ್ಕೊಳ್ಳಿ. ನಮ್ದು ಮರ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಹಾಕ್ಕೊಂಡಿದ್ದೀವಿ. ಇಲ್ಲಿ ನಾವು ಕಲ್ಲುಪ್ಪ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವು ಕೊನೆಯದಾಗಿ ತುಪ್ಪ ಸೇರಿಸ್ಕೋಬೇಕು. ತುಪ್ಪ ಹಾಕೋದ್ರಿಂದ ಕುಸ್ಕ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡಿದ್ರೆ ತುಪ್ಪ ಕೂಡ ಹಾಕ್ಕೊಳ್ಳಿ. ತುಪ್ಪ ಹಾಕಿದ ಮೇಲೆ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಟೈಮು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಕುಕ್ಕರ್ನ ಕ್ಲೋಸ್ ಮಾಡೋಣ. ಈ ಟೈಮಲ್ಲಿ ನಾವು ಉಪ್ಪು ಖಾರ ಕೂಡ ಚೆಕ್ ಮಾಡ್ಕೊಂಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ನಾವು 2 ಸೀಟಿ ಕೂಗಿಸ್ಕೊಂಡ್ರೆ ಕುಸ್ಕ ರೆಸಿಪಿ ರೆಡಿ ಆಗುತ್ತೆ. ನೋಡಿದ್ರಲ್ಲ, ತುಂಬ ಸಿಂಪಲ್ಲು, ಹಿಂಗೆ ಬೇಗನೆ ಕೂಡ ಆಗುತ್ತೆ. ಮಕ್ಕಳ ಲಂಚ್ ಬಾಕ್ಸ್ ಕೂಡ ಬೆಳಿಗ್ಗೆನೇ ಬೇಗ ಕೂಡ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ನೋಡ್ಬೋದು, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕುಕ್ಕರ್ ಓಪನ್ ಮಾಡಿದ್ದೀವಿ. ಕುಸ್ಕ ಕೂಡ ರೆಡಿಯಾಗಿದೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸಿದ್ವಿ. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.